ಗಂಡಸ್ರನ್ ಬೇಕಾದ್ರೆ ಎದುರಾಕಬಿಡ್ಬೋದು, ಆದ್ರೆ ಇಂಥ ಕಾಡು ರಾಕ್ಷಸಿನ ಆಗಲ್ಲಪ್ಪ. ಏನೋ ಅಂದಾಗಿತ್ತು. ಏನಾರ ಅಂದ್ ಬದುಕಾಯ್ತದ, ಅದು ನಿಂತವ. ಮಗ್ನೇರಾಮ್, ನಿಮ್ಮ ಅಮ್ಮನಿಗೆ ಪ್ರೇಮ ಮೇಲೆ ಇನ್ನೂ ಸಿಟ್ಟು ಹೋಗಿಲ್ಲ, ಅದಕ್ಕೆ ಹಾಗೆಲ್ಲ ಮಾತಾಡ್ತಾ ಇದ್ದಾರೆ. ಆದ್ರೆ ನೀನ್ ಮಾತ್ರ ಪ್ರೇಮನ ತುಂಬಾ ಚೆನ್ನಾಗಿ ನೋಡ್ಕೋಬೇಕು. ಯಾಕೆಂದ್ರೆ ಸತ್ಯಣ್ಣ ನಮ್ಮ ನಂಬಿ ಇಬ್ರು ಮಕ್ಕಳನ್ನ ನಮ್ಮನೆಗೆ ಸೊಸೆಯಾಗಿ ಕಳಿಸಿದ್ದಾರೆ. ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು, ಅವ್ರ ಕಣ್ಣಲ್ಲಿ ಕಣ್ಣೀರ್ ಹಾಕ್ಸ್ಬಾರ್ದು, ಸರಿನಾ? ಪ್ರೇಮ ನೀವ್ ಅನ್ಕೊಂಡಷ್ಟು ಇನ್ನೋಸೆಂಟ್ ಇಲ್ಲ ದೊಡ್ಡಮ್ಮ. ಅವಳ ನಿಜವಾದ ಬಣ್ಣ ಏನು ಅಂತ ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಮಾದೇವ, ನೋಡು, ಸಂಸಾರದಲ್ಲಿ ಇಬ್ರು ಬೆಂಕಿ ಆದ್ರೆ ಇನ್ನೊಬ್ರು ನೀರಾಗ್ಬೇಕು. ಇಬ್ರು ಬೆಂಕಿನೇ ಆಗೋದ್ರೆ ಸುಖ ಇರಲ್ಲ. ಅದು ಅಲ್ಲದೆ ನಮ್ ಕಾವ್ಯ ನಮ್ ಹಳ್ಳಿ ಹುಡುಗಿ ತರ ಎಲ್ಲದಕ್ಕೂ ತಲೆ ಅಲ್ಲಾಡ್ಸಲ್ಲ. ಯಾಕೆಂದ್ರೆ ಅವಳು ಚೆನ್ನಾಗಿ ಓದಿದ್ದಾಳೆ, ಪ್ರಪಂಚನ ನೋಡಿದ್ದಾಳೆ. ಅವಳಿಗೆ ಅವಳದೇ ಆದ ಅಭಿಪ್ರಾಯ ಇರತ್ತೆ, ಪ್ರಶ್ನೆಗಳಿರತ್ತೆ. ನೀನ್ ಅದನ್ನೆಲ್ಲ ಸಂಭಾಳಿಸ್ಕೊಂಡು ಹೋಗ್ಬೇಕು. ಮಾದೇವ, ಕಾವ್ಯ ತುಂಬಾ ಒಳ್ಳೆ ಹುಡುಗಿ, ಆದ್ರೆ ಚೂರು ಸಿಟ್ಟು ಜಾಸ್ತಿ ಅಷ್ಟೆ. ಚೂರ್ ಸಿಟ್ಟ? ಆ ಕಾಡು ರಾಕ್ಷಸಿ ಸಿಟ್ಟಿಗೆ ಇಡೀ ಊರ್ನೇ ಚೂರ್ ಚೂರ್ ಮಾಡೋ ಶಕ್ತಿ ಅದೇ ಅಂತ ಗೊತ್ತಿಲ್ಲ ಅಮ್ಮಂಗೆ. ಪುಣ್ಯಕ್ ನೆನ್ನೆ ರಾತ್ರಿ ಆಗಿದ್ ನೋಡಿಲ್ಲ ಅವರು. ಏನ್ ಯೋಚನೆ ಮಾಡ್ತಾ ಇದೀಯ ಹುಲಿ? ನೀನು ಹೊರಗಡೆ ಹುಲಿನೇ ಇರ್ಬೋದು, ಆದ್ರೆ ಮನೆ ಒಳಗೆ ಅದು ಹೆಂಡತಿ ಮುಂದೆ ಇಲಿಯಾಗಿದ್ರೇನೆ ಬದುಕೋದು, ತಿಳಿತಾ? ಗಂಡಸ್ರನ್ ಬೇಕಾದ್ರೆ ಎದುರಾಕಬಿಡ್ಬೋದು, ಆದ್ರೆ ಇಂಥ ಕಾಡು ರಾಕ್ಷಸಿನ ಆಗಲ್ಲಪ್ಪ. ಏನೋ ಅಂದಾಗಿತ್ತು. ಏನಾರ ಅಂದ್ ಬದುಕಾಯ್ತದ, ಅದು ನಿಂತವ. ಏನಕ್ಕ ನೀನು? ನಿನ್ಗೆ ಮದ್ವೆನೇ ಇಷ್ಟ ಇಲ್ಲ, ಆದ್ರೂ ಯಾಕೆ ಇವ್ರ ಜೊತೆ ಪೂಜೆಗೆ ಬಂದಿದ್ಯಾ? ಜೊತೆಗೆ ನನ್ನನ್ನು ಬೇರೆ ಕರ್ಕೊಂಡ್ ಬಂದಿದ್ಯಾ? ಇದ್ಕಿದ್ದಾಗ ಏನಾಯ್ತಕ್ಕ ನಿಂಗೆ? ಸಮಾಧಾನ. ನನಗೇನ್ ಹುಚ್ಚ ಇವ್ರಗಳ ಜೊತೆ ಇಲ್ಲಿಗೆ ಬರೋದಕ್ಕೆ? ನಾನಿವತ್ತಿಲ್ಲಿಗೆ ಬಂದಿರೋದಕ್ಕೆ ಕಾರಣ ಬೇರೆನೇ ಇದೆ. ಅದೇ ಅನ್ಕೊಂಡೆ, ನಮ್ಮ ಅಕ್ಕ ಕಾರಣ ಇಲ್ಲದೆ ಏನೂ ಮಾಡೋದಿಲ್ಲ. ಇವತ್ತು ಏನೋ ಬಲವಾದ ಕಾರಣನೇ ಇದೆ. ನಮಸ್ತೆ. ನಮಸ್ತೆ ಕಲ್ಯಾಣಿ ಅಮ್ಮ. ಪಂಚಮಿ ಕೊಡುಮ. ಆಗ್ಲಿ ಕಣಮ್ಮ, ನಾನು ಪೂಜೆ ಶುರು ಮಾಡ್ಕೊಂತೀನಿ, ನೀವು ಬೆಲ್ಲದನ್ನದ ಸೇವೆಗೆ ಅಣಿ ಮಾಡ್ಕೊಳ್ಳಿ. ಆಯ್ತು, ಹಾಗೆ ಆಗ್ಲಿ. ಮಗ್ನೇರಾಮ್, ಬೆಲ್ಲದ ಅಡ್ಗೆ ಮಾಡೋದಕ್ಕೆ ಒಂದು ಒಳ್ಳೆ ಜಾಗ ಹುಡುಕು. ನಾವಿವತ್ತೇ ಬೆಲ್ಲದನ್ನ ಮಾಡಿ ಆ ದೇವ್ರಿಗೆ ಅರ್ಪಿಸ್ಬೇಕು, ಆಯ್ತಾ? ರೀ ಏನಾಯ್ತ್ರಿ? ಅಯ್ಯೋ ರೀ, ಏನಾಯ್ತ್ರಿ? ಎದ್ದೋಳ್ರಿ, ಏನಾಯ್ತ್ರಿ? ಎದ್ದೋಳ್ರಿ, ಏನಾಯ್ತ್ರಿ?
ಏನಾಯ್ತಮ್ಮ? ನೋಡಿ ಇದ್ದಕ್ಕೆ ಎದೆ ಹಿಡ್ಕೊಂಡು ಬಿದ್ದೋಗ್ಬಿಟ್ರು. ನೀವು ಗಾಬರಿ ಆಗ್ಬಿಡಿ, ನಾನು ನೋಡ್ತೇನೆ. ಸರ್ ಸರ್ ಕಣ್ಣು open ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ಸುತ್ತೆ. CPR ಮಾಡ್ಬೇಕು. ನೀವೆಲ್ಲ ಸ್ವಲ್ಪ ಹಿಂದೆ ಹೋಗಿ, ಸ್ವಲ್ಪ ಗಾಳಿ ಬರ್ಲಿ, ಹಿಂದೆ ಹೋಗಿ. ರೀ ರೀ ಭಯ ಪಡುವಂತದ್ದು ಏನೂ ಇಲ್ಲ. ನೀವು ಇವ್ರನ್ನ ಹತ್ರದಲ್ಲಿರೋ ಹಾಸ್ಪಿಟಲ್ ಕರ್ಕೊಂಡು ಹೋಗಿ, ನಾವ್ರಿಗೆ ಕಾಲ್ ಮಾಡಿ ಹೇಳ್ತೀನಿ. ಅಮ್ಮ, ಮೊದ್ಲು ಇವ್ರನ್ನ ಹಾಸ್ಪಿಟಲ್ ಕರ್ಕೊಂಡು ಹೋಗಿ. ಆಯ್ತು ಡಾಕ್ಟ್ರೆ, ನಿಮ್ಗೆ ಪುಣ್ಯ ಬರ್ಲಿ. ನನ್ಗ ಗಂಡನ ಪ್ರಾಣ ಉಳಿಸ್ಬಿಟ್ರಿ ನೀವು. ಅಯ್ಯೋ, ಅದೆಲ್ಲ ಏನಿಲ್ಲ ಅಮ್ಮ, ಕರ್ಕೊಂಡು ಹೋಗಿ ಅವ್ರು. ಥ್ಯಾಂಕ್ಸ್ ರಾಮ್. ನೀನ್ ಹಿಡ್ಕೊಳ್ದೆ ಹೋಗಿದ್ರೆ ನೀರೆಲ್ಲ ಚೆಲ್ಲೋಗ್ಬಿಡ್ತಿತ್ತು. ಹಾಗಂತ ಖುಷಿ ಪಡ್ಬೇಡ ನೀನು. ಈ ಜಾಗದಲ್ಲಿ ಯಾರೇ ಇದ್ದಿದ್ರು ಹೀಗೆ ಮಾಡ್ತಿದ್ದೆ. ಹಾ ಸರ್, ನಾ ಹೇಳ್ದಂಗೆ ಮಾಡಿದ್ದೇನೆ. ಓಕೆ. ತಂದ್ಯಾ? ಒಂದ್ ನಿಮಿಷ ರಾಣಿ, ಅಕ್ಕಿ ಪಾತ್ರ ಕೊಡು. ಅದಕ್ಕೊಂಚು ನೀರ್ ಹಾಕಮ್ಮ. ಸಾಕು ಸಾಕು, ಅದಕ್ಕೊಂಚು ನೀರ್ ಹಾಕ್ಬಿಡು. ಕಾವ್ಯ, ನೀನೇ ಈ ಮನೆ ಹಿರಿಯ ಸೊಸೆ, ನೀನೇ ಅಕ್ಕಿ ಹಾಕ್ಬೇಕು. ಬಾಮ. ಬೇಡ, ಪರವಾಗಿಲ್ಲ, ನೀವೇ ಹಾಕಿ. ಭವ್ಯ, ಹಾಗೆಲ್ಲ ಹೇಳ್ಬಾರ್ದು ಕಣೆ. ಶಾಸ್ತ್ರ ಅಲ್ವಾ, ಪದ್ಧತಿ ಪ್ರಕಾರ ಮಾಡ್ದೆ ಹೋದ್ರೆ ಮನೆಯವ್ರಿಗೆ ಒಳ್ಳೇದಾಗಲ್ಲ. ಬೇಡಕ್ಕ, ನನ್ ಬರಲ್ಲ ಅನ್ನಲ್ಲ. ಕಾವ್ಯ, ನಾನು ಹೇಳೋದ್ ಅರ್ಥ ಆಗುತ್ತೆ ತಾನೇ ನಿಂಗೆ? ಬಾ. ಪ್ರೇಮ, ಅಲ್ಲಿ ಬೆಲ್ಲ ಕುಟ್ಟಿದೆ, ತಗೊಂಬಾಮ. ಅತ್ತೆ ತಗೊಳ್ಳಿ. ನೀನೇ ಹಾಕಮ್ಮ, ಹಾಕು. ಒಲೆ ಹಚ್ಚಕ್ಕೆ ಬರಲ್ಲ ಇನ್ನ
ರಾಕೆಟ್ ಹೆಂಗ್ ಬಿಡ್ತಾರೋ. ಏನಂದ? ಏನೋ ಅಂದ ಹಾಗಿತ್ತು. ನಾನ್ ಯಾಕೆ ಏನಾರ ಅನ್ಲಿ. ನೀನು ರಾಕೆಟ್ ಒಲೆ ಅಂತ ಟಾಂಗ್ ಕೊಡ್ತಿದ್ದೆ, ಸುಮ್ನಿರಕ್ಕೆ ಬರಲ್ವಾ? ಇಲ್ಲಪ್ಪ, ಯಾರಾರ ಏನಾನ ಕೆಲಸ ಮಾಡ್ತಿದ್ರೆ ಹೋಗ್ ಸಹಾಯ ಮಾಡ್ಬೇಕು ಅಂತ ಅನ್ಸುತ್ತೆ. ಹಿಂಗೊಂದ್ ಕಡೆ ಸೋಂಬೇರಿ ತರ ನಿಂತ್ಕೋಬೇಕು ಅನ್ಸಲ್ಲ. ಅಂದ್ರೆ ನನ್ನ ಸೋಂಬೇರಿ ಅಂತಿದ್ಯಾ? ಅಷ್ಟಿದ್ರೆ ನೀನೇ ಹೋಗ್ಬಿಟ್ಟು ಸಹಾಯ ಮಾಡ್ಬೇಕಿತ್ತು. ಇದು ನಾನ್ ಮಾಡೋ ಪದ್ಧತಿ ಆಗಿದ್ರೆ ಖಂಡಿತವಾಗ್ಲೂ ಮಾಡ್ತಿದ್ದೆ. ಈ ತರ ಸೈಡ್ ಬಂದು ಓತ್ಲ ಹೊಡಿತಾ ಇರ್ಲಿಲ್ಲ. ನೋಡು, ದಿಸ್ ಇಸ್ ನನ್ ಆಫ್ ಯೋರ್ ಬಿಸ್ನೆಸ್. ಬಿಸ್ನೆಸ್? ಏನ್ ಬಿಸ್ನೆಸ್? ನೆಟ್ಟಿಗೆ ಕೆಲಸ ಮಾಡಕ್ಕೆ ಬರಲ್ಲ, ಬಿಸ್ನೆಸ್ ಮಾಡುತ್ತಂತೆ. ನಿನ್ ಮುಖ ನೋಡ್ಕೊ. ಹೋಗಿ ಹೋಗಿ ನಿನ್ನ ಹತ್ರ ಮಾತಾಡ್ತಿದ್ದೀನಲ್ಲ, ನನಗ್ ಬುದ್ಧಿ ಇಲ್ಲ. ಈಗ್ಲಾದ್ರೂ ಗೊತ್ತಾಯ್ತಲ್ಲ. ಪಂಚಮಿ ಎಲ್ಲ ರೆಡಿ ಆಗಿದೆ. ನೀನೋಗಿ ಮಹೇಶ್ವರಿನ ಮತ್ತೆ ಕಿಟ್ಟಿನ ಕರೆದ್ಬಿಡು. ಅವ ಸಾಕು ಬಿಡಿ, ಸಾಕು. ಹಾ ಸಾಕು. ದೇವರಿಗೆ ಬೆಲೆದನದ ನೈವೇದ್ಯ ಆಗಿದೆ, ಅದನ್ನ ಕೊಟ್ಟು ಕಳ್ಸಿದ್ದೀನಿ. ದೇವಸ್ಥಾನಕ್ಕೆ ಬರೋ ಭಕ್ತಾದಿಗಳಿಗೆ ಹಂಚ್ಬೋದು. ಸರಿ ಆಯ್ತು. ಪ್ರೇಮ, ಕಾವ್ಯ, ನೀವಿಬ್ರು ನಮ್ಮನೆ ಮಹಾಲಕ್ಷ್ಮಂದಿರು. ಬಂದಿರೋ ಭಕ್ತಾದಿಗಳಿಗೆ ನೀವೇ ಪ್ರಸಾದನ ಹಂಚ್ಬೇಕು, ಆಯ್ತಾ? ಇಲ್ಲ ಅತ್ತೆ, ನಾನ್ ಹಂಚೋದಿಲ್ಲ. ಕಾವ್ಯ, ಅತ್ತೆ, ನಾವು ಪ್ರಸಾದನ ಹಂಚ್ತೀವಿ. ಸರಿ ಆಯ್ತಮ್ಮ. ಬಾ ಕಾವ್ಯ. ನನ್ಗೆ ಇಷ್ಟ ಇಲ್ಲ ಅಂದ್ರೂ ಯಾಕೆ ಕರ್ಕೊಂಬಂದೆ? ಕಾವ್ಯ, ಎಲ್ಲ ನಂಬಳ್ಳದಕ್ಕೆ ಕಣೆ. ನೋಡು, ನಿನ್ಗೋಸ್ಕರ ಅಲ್ದೇ ಇದ್ರು ನನ್ಗೋಸ್ಕರನಾದ್ರೂ ಮಾಡೆ ಪ್ಲೀಸ್. ಸರಿ ಬಿಡು. ಭಕ್ತಾದಿಗಳು ಬರ್ತಾರೆ, ಅವ್ರಿಗೆ ತಟ್ಟೆ ಕೊಡು, ನಾನು ಪ್ರಸಾದ ಹಾಕೊಡ್ತೀನಿ. ನೋಡ್ದ್ಯಾ ಶ್ರೀಧರ್, ನಮ್ ಪ್ರೇಮ ಎಲ್ಲಾನು ಎಷ್ಟ್ ಜನ ನಿಭಾಯಿಸ್ತಾಳೆ ಅಂತ. ಹೌದು ಹೊತ್ತಿಗೆ ಪ್ರೇಮ ನಮ್ ಕುಟುಂಬಕ್ಕೆ ತಕ್ಕನಾದ ಸೊಸೆ. ಎಂಥ ನಾಟಕದ ರಾಣಿಯವಳು. ಎಲ್ರನ್ನು ಮರಳು ಮಾಡಿ ತನ್ನ ಬುಟ್ಟಿಗೆ ಹಾಕೋತಾ ಇದ್ದಾಳೆ. ಆದಷ್ಟು ಬೇಗ ಇವಳು ನಾಟಕನ ಬಯಲ್ ಮಾಡ್ಬೇಕು. ಸರಿ, ಈಗ ನಾವೆಲ್ಲರೂ ಪ್ರಸಾದನ ಸ್ವೀಕರಿಸೋಣ. ಅದ್ಗೆ ಕಿಟಿ, ಕೆಲ್ರಿಗೂ ಜಮಕನ ಹಸಪ್ಪ, ಹಾಗೆ ಬಾಳೆ ಎಲೆನೂ ತಂದ್ಬಿಡು. ಸರಿ ಕಲ್ಯಾಣಿ ಅಮ್ಮ. ಆಯ್ತು.